ವೀಕ್ಷಕರೇ, ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾತುಗಿಳಿದ್ರೆ ಸಾಕು, ಯಾರ ಮುಲಾಜಿಗೂ ಹೆದರದೆ ತನ್ನದೇ ಶೈಲಿಯಲ್ಲಿ ಎದುರಾಳಿಯ ವಿರುದ್ಧ ದಾಳಿಗಿಳಿದು ಬಿಡ್ತಾರೆ. ಮುಂದೆ ಅದೇನಾಗುತ್ತೆ, ಹಂಗಾಗಬಹುದಾ ಹಿಂಗಾಗಬಹುದಾ ಅಂತ ಲೆಕ್ಕಾಚಾರ ಹಾಕಿ ಮಾತನಾಡುವ ಜಾಯಮಾನ ಅವರದ್ದಲ್ಲ. ಯಾವುದೇ ಫಿಲ್ಟರ್ ಇಲ್ಲದೆ ತನಗನಿಸಿದ್ದನ್ನ ಮಾತಾಡಿಬಿಡ್ತಾರೆ. ಇದು ಕೆಲವೊಮ್ಮೆ ಅವರಿಗೆ ವರವೂ ಆಗಿದೆ, ಅಷ್ಟೇ ಮಟ್ಟಿಗೆ ಡ್ಯಾಮೇಜ್ ಕೂಡ ಆಗಿದೆ. ಆದರೂ ಡೋಂಟ್ ಕೇರ್ ಮನಸ್ಥಿತಿಯ ಸುರೇಶ್ ಗೌಡ ನಾನು ಇರೋದೇ ಹೀಗೆ ಅಂತ ತನ್ನನ್ನ ತಾನು ರಾಜಕೀಯದಲ್ಲಿ ತೊಡಗಿಸಿಕೊಳ್ತಾರೆ. ಕೆಲವರಿಗೆ ಸುರೇಶ್ ಗೌಡ ನಡೆ ಮಸ್ತ್ ಅನಿಸುತ್ತೆ. ಇನ್ನು ಕೆಲವರಿಗೆ ರಾಜಕಾರಣಿಗಳು ಹೀಗೆ ಇರಬೇಕು, ಬಾಯಿ ಬಿಟ್ಟು ಮಾತನಾಡಬೇಕು, ಅದು ಸರಿಯೋ ತಪ್ಪೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ ಅನಿಸ್ಬಿಡುತ್ತೆ. ಇನ್ನು ಕೆಲ ಮಡಿವಂತಿಕೆ ಮಂದಿಗೆ ಅದ್ಯಾಕೆ ಸುರೇಶ್ ಗೌಡ ಹಿಂಗೆ ಮುರ್ಕೊಂಡು ಮೈಮೇಲೆ ಬೀಳೋ ತರ ಮಾತಾಡ್ತಾರಪ್ಪ ಅನಿಸಿದ್ರೆ, ಯುವ ಪಡೆಗಂತೂ ನಮ್ಮ ಶಾಸಕರು ಬೇಷ್ ಅನಿಸ್ಬಿಡ್ತಾ ಇದೆ. ಇದು ಅವರ ನಡೆ ಹಾಗೂ ಮಾತಿನ ವೈಖರಿ. ಆದರೆ ಕ್ಷೇತ್ರದ ಜನರ ಕೆಲಸ ಅಂದ್ರೂ ಅಷ್ಟೇ ಚುರುಕಾಗಿ ಓಡಾಡಿಕೊಂಡು ಸ್ಪಂದಿಸುವ ಕೆಲಸ ಮಾಡ್ತಾರೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ, ಇತ್ತೀಚೆಗೆ ತನ್ನದೇ ಕ್ಷೇತ್ರದ ದೇವರಾಯನದುರ್ಗ ಫಾರೆಸ್ಟ್ ಏರಿಯಾದಲ್ಲಿ ಪ್ರಯಾಣ ಮಾಡುವಾಗ ಕಾಡಿಗೆ ಬೆಂಕಿ ಬಿದ್ದ ಸಂಗತಿ ಕಣ್ಣಿಗೆ ಕಂಡಿದೆ. ಕೂಡಲೇ ಇವರು ಕಾರಿನಿಂದ ಇಳಿದು ತನಗಾದ ಮಟ್ಟಿಗೆ ಬೆಂಕಿ ನಂದಿಸುವ ಕೆಲಸ ಮಾಡಿ ಮುಂದೆ ಸಾಗಿದ್ದಾರೆ. ಶಾಸಕರಾದವರು ತನ್ನ ಸಹಾಯಕನಿಗೆ ಹೇಳಿ ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿಸಬಹುದಿತ್ತು, ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸೂಚಿಸಿ ಮುಂದೆ ಸಾಗಬಹುದಿತ್ತು. ಬಟ್ ಸುರೇಶ್ ಗೌಡ ಅವರೆಲ್ಲ ಸ್ಥಳಕ್ಕೆ ಬರೋದ್ರೊಳಗೆ ಆಗಬಾರದ ಅನಾಹುತ ಆಗಿ ಪ್ರಾಣಿ ಸಂಕುಲಕ್ಕೆ ತೊಂದರೆ ಆದೀತು ಅನ್ನೋ ಕಾರಣಕ್ಕೆ ತಾವೇ ಖುದ್ದು ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ನಿನ್ನೆ ಭಾನುವಾರ ತನ್ನ ಕ್ಷೇತ್ರದ ರಾಮೇನಹಳ್ಳಿ ಬಳಿಯ ಅಲೆಮಾರಿ ಹಕ್ಕಿ ಪಿಕ್ಕಿ ಸಮುದಾಯದ ಜನರ 3 ಗುಡಿಸಲಿಗೆ ಬೆಂಕಿ ತಗುಲಿ ಗುಡಿಸಲಲ್ಲಿದ್ದ ಸಿಲಿಂಡರ್ ಸಿಡಿದು ಮನೆಯಲ್ಲಿದ್ದ ಅಷ್ಟೋ ಇಷ್ಟೋ ಹಣ, ಮಕ್ಕಳ ಪಠ್ಯ ಪುಸ್ತಕ, ದವಸ ಧಾನ್ಯ ಸಂಪೂರ್ಣ ಸುಟ್ಟು ಕರಕಲಾಗಿ ಈ ಬಡ ಕುಟುಂಬಗಳ ಬದುಕು ಬೀದಿಗೆ ಬಿದ್ದಿದೆ. ಈ ಮಾಹಿತಿ ತಿಳಿದ ಶಾಸಕ ಸುರೇಶ್ ಗೌಡ ಘಟನೆಯ ಸ್ಥಳಕ್ಕೆ ಭೇಟಿ ನೀಡಿ ಆ ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ವಾಸಿಸಲು ವ್ಯವಸ್ಥೆ ಕಲ್ಪಿಸಿ ಹಣದ ಸಹಾಯ ಕೂಡ ಮಾಡಿ ನಿಮ್ಮ ನೆರವಿಗೆ ನಾನಿದ್ದೇನೆ ಅನ್ನೋ ಅಭಯ ನೀಡಿದ್ದಾರೆ. ಮೊದಲು ಅವರಿಗೆ ಸೈಟ್ ಕೊಡಿಸಿ ಮನೆ ಕಟ್ಸ್ಕೊಡುವಂಥದ್ದನ್ನ ಇನ್ನೊಂದು ವರ್ಷದಲ್ಲಿ ನಾವು ಮಾಡ್ತೇವೆ. ಮುಖ್ಯವಾಗಿ ಇವತ್ತು ಪಾಪ ಅವರು ಹಣ ಕಳ್ಕೊಂಡಿದ್ದಾರೆ. ಅವರ ಬಟ್ಟೆ, ಅವರು ಹಾಕೊಳ್ಳೋ ಬಟ್ಟೆಗಳನ್ನು ಸುಟ್ಟೋಗಿದೆ, ರೇಷನ್ ಸುಟ್ಟೋಗಿದೆ, ಪಾತ್ರೆಗಳಿಲ್ಲ, ಒಂದು ಬೀರ್ ಇಟ್ಕೊಂಡಿದ್ರು ಅದು ಸುಟ್ಟೋಗಿದೆ. 10,000 ಏನೋ ಕೂಲಿ ಮಾಡಿ ಮನೆ ಮುಸ್ರೆ ತಿಕ್ಕಿ ಪಾಪ 10,000 ಏನೋ ಇಟ್ಟಿದ್ರು ಅಂತ ಒಬ್ಬೊಬ್ರು ಪಾಪ ಎಲ್ಲವನ್ನು ಕಳ್ಕೊಂಡಿದ್ದಾರೆ, ಅನಾಥರಾಗಿದ್ದಾರೆ. ಅದಕ್ಕೀಗ ತಕ್ಷಣಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಬಾಬಣ್ಣ ಅವರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಹೇಳಿದ್ದೇವೆ, ಅವ್ರನ್ನ ಅಂಬೇಡ್ಕರ್ ಭವನಕ್ಕೆ ಎಲ್ಲರೂ ಶಿಫ್ಟ್ ಮಾಡಿ ಟೆಂಪ್ರರಿಯಾಗಿ ಒಂದು 4-5 ದಿವಸಕ್ಕೆ, ಆಮೇಲೆ ಎಲ್ಲರೂ ಸೈಟ್ ಹುಡುಕಿ ಅಲ್ಲಿ ಗುಡಿಸ್ಲೋ ಇಲ್ಲಾಂದರೆ ಟೆಂಪ್ರರಿ ಶೆಡ್ ಹಾಕೊಳ್ಳೋಂಥ ರೀತಿ ವ್ಯವಸ್ಥೆ ಮಾಡಿ ಒಂದು ವರ್ಷದಲ್ಲಿ ಅವರಿಗೆ ಸೈಟು ಮತ್ತು ಮನೆ ಕಟ್ಟಿಸ್ಕೊಡೋದನ್ನು ನಾವು ಮಾಡಿಕೊಡ್ತೀವಿ. ಸ್ಥಳಕ್ಕೆ ಶಾಸಕರಾಗಿ ನೀವು ಬಂದಿದ್ದೀರಾ, ಪೊಲೀಸ್ ಫೈರ್ ಇಂಜಿನ್ ಬಂದಿಲ್ಲ ಅಂತೇಳಿ ಆರೋಪ ಮಾಡ್ತಾರೆ. ಎಲ್ಲ ಫೈರ್ ಇಂಜಿನ್ ಏನಕ್ಕೆ ಬಂದಿಲ್ಲ ಅನ್ನೋದನ್ನು SP ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ತನಿಖೆಗೆ ಆದೇಶ ಮಾಡಿದ್ದೇನೆ. ಆದರೆ ಕುಣಿಗಲ್ನವ್ರಿಗೆ ಹೇಳಿ ಈಗ ಬಂದಿದ್ದಾರೆ, ಆದರೆ ಎಲ್ಲ ಬೆಂದೋದ್ಮೇಲೆ ಬಂದಿದ್ದಾರೆ. ಅಂದರೆ ಏನು ಮಾಡೋದು, ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವತ್ತು CEO ಅವ್ರಿಗೂ ಮಾತಾಡಿದ್ದೇನೆ, ನಮ್ಮ CEO ಮತ್ತು EO ಅವ್ರಿಗೆ ಫಸ್ಟ್ ಇವರಿಗೆ ಸೈಟ್ ಅಲಾಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ಸೈಟ್ ಅಲಾಟ್ ಮಾಡಿ ಇನ್ನೊಂದು ವರ್ಷದಲ್ಲಿ ಅವರಿಗೆ ವಸತಿ ಮತ್ತು ಮನೆ ಎರಡೋದು ಮಾಡ್ಕೊಡ್ತೀವಿ. ನೀವು ವೈಯಕ್ತಿಕವಾಗಿ ನೆರವಿನ 50,000 ರೂಪಾಯಿ ಕೊಡೋಕ್ಕೆ ಹೇಳಿದ್ದೇನೆ. 40,000 ರೂಪಾಯಿ ಅವ್ರಿಗೆಲ್ಲರೂ 10,000 ರೂಪಾಯಿ ಅವರಿಗೆ, ಪ್ಲಸ್ ಪಾತ್ರೆ ಮತ್ತು ಬೆಡ್ಶೀಟು ಮತ್ತು ಇತರೆ ಪಾತ್ರೆ ಸಾಮಾನುಗಳು, ಬಟ್ಟೆಗಳು, ಊಟದ ವ್ಯವಸ್ಥೆಗಳು, ರೇಷನ್ ಇಷ್ಟು ಮಾಡೋಕ್ಕೆ ಹೇಳಿದ್ವಿ. ಎಲ್ಲ 1 ಲಕ್ಷ ರೂಪಾಯಿ ಅಷ್ಟು ಪರಿಹಾರವನ್ನು ನಾವು ಕೊಡ್ತೇವೆ. ಹೀಗೆ ಸದಾ ಕ್ಷೇತ್ರದಲ್ಲಿ ಸುತ್ತುವ ಶಾಸಕರು ಯಾರಿಗೆ ಸಂಕಷ್ಟ ಎದುರಾದರೂ ಕೂಡಲೇ ಸ್ಪಂದಿಸುವ ಕಾರಣಕ್ಕೆ ಜನರು ಇವರನ್ನ 3 ಬಾರಿ ಕೈ ಹಿಡಿದ್ರು ಅನಿಸುತ್ತೆ. ಹೌದಲ್ವಾ ವೀಕ್ಷಕರೇ? ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.